RSS ಹಿಂದ್ಗಡೆಯಿಂದ ಸ್ಟೇರಿಂಗ್ ತಿರ್ಸುವಂಥದ್ದು. ಈಗ ನಿಮಗೆ ಬಹಳಷ್ಟು ಇವತ್ತು ಸ್ಟೇಟ್ಮೆಂಟ್ಸು ನೋಡಿ, ಹಿಂದೆ ರಾಹುಲ್ ಗಾಂಧಿ ಅವರು ಹೇಳಿದ್ರು, ಇವತ್ತು ಏನು ಸೆನ್ಸಸ್ ಬಗ್ಗೆ ಮಾತಾಡುವಂಥ ಸಂದರ್ಭದಲ್ಲಿ ಜಾತಿ ಸಮೀಕ್ಷೆ ಮಾಡಬೇಕು ಅಂದಾಗ ಅವ್ರನ್ನ ಟೀಕೆ ಮಾಡಿದ್ರು. ಕಡೆಗೆ RSS ಅವ್ರು ಹೇಳಿದ್ಮೇಲೆ ಏನು ಮಾಡಿದ್ರು, ಅದನ್ನ ಘೋಷಣೆ ಮಾಡಿದ್ರು, ಇಲ್ಲ ನಾವು ಮಾಡ್ತೀವಿ, ಕೇಂದ್ರದ ಮಟ್ಟದಲ್ಲಿ ಜಾತಿ ಸಮೀಕ್ಷೆ ಮಾಡ್ತೀವಿ ಅಂತ ಹೇಳಿದ್ರು. ಅಂದರೆ ನಮ್ಮ ನಾಯಕರು ಹೇಳಿದಾಗ ಅದು ಸರಿ ಇಲ್ಲ, RSS ಅವರು ನಿರ್ದೇಶನ ಕೊಟ್ಟರೆ, ಸೂಚನೆ ಕೊಟ್ಟರೆ ಅದು ಅವಾಗ ಎಲ್ಲ ಸರಿ. ಅದರಿಂದ ಸಂಪೂರ್ಣವಾಗಿ ಮೋದಿ ಅವರು RSS ನಿರ್ದೇಶನದಂತೆ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲ, ಖಂಡಿತ. ಈಗ ನಾವು ಹೇಳುವಂಥದ್ದು ಇವತ್ತು RSS ಪ್ರಾರಂಭದಿಂದ ಸ್ವಾತಂತ್ರ್ಯ ಪೂರ್ವದಲ್ಲಿ ಇರ್ಬೋದು, ಸ್ವಾತಂತ್ರ್ಯ ಪೂರ್ವದಲ್ಲಿ ಇರ್ಬೋದು, ಸ್ವಾತಂತ್ರ್ಯ ನಂತರ ಇರ್ಬೋದು, ಈ ದೇಶದ ಒಂದು ಸಾರ್ವಭೌಮತ್ವ, ಈ ದೇಶದ ಜಾತ್ಯತೀತ ನೆಲೆಗಟ್ಟನ್ನು ಅವರು ಬೇರೆ ರೀತಿಯ ಅವರ ಒಂದು ಏನು ಉದ್ದೇಶಗಳಿದ್ದಾವೆ, ಅವರ ಒಂದು ಸಿದ್ಧಾಂತಗಳಿಗೆ ಇದನ್ನು ತರಬೇಕು ಅಂತಕ್ಕಂಥ ನಿರಂತರ ಪ್ರಯತ್ನ ಮಾಡಿದ್ರು. ಈಗ ಅದನ್ನು ಅವರು ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ಸರ್ಕಾರ ಇದೆ, ಮುಗ್ಧ ಜನರನ್ನು ಇವತ್ತು ಜಾತಿ ಧರ್ಮಗಳ ಹೆಸರಲ್ಲಿ ಏನು ಅವರು ಬಳಸ್ಕೊಳ್ತಾ ಇದ್ದಾರೆ, ಅದನ್ನು ದುರುಪಯೋಗ ಮಾಡಿಕೊಂಡು ಈ ರೀತಿ ನಿರಂತರವಾಗಿ ಬಡವರ ಮೇಲೆ ಇವತ್ತು ತಾವು ಬಂಡವಾಳಶಾಹಿಗಳು, ನಾನು ಮತ್ತೆ ಅವೆಲ್ಲ ಈಗ ಡೈವರ್ಟ್ ಆಗುತ್ತೆ ಅಂತ ಹೇಳಕ್ಕೆ ಹೋಗ್ತಾ ಇಲ್ಲ. ಇವತ್ತು ಯಾರ್ಯಾರು ಬಂಡವಾಳಶಾಹಿಗಳಿಗೆ ಎಷ್ಟೆಷ್ಟು ಏರ್ಪೋರ್ಟ್ಗಳನ್ನು, ಎಷ್ಟೆಷ್ಟು ಪೋರ್ಟ್ಗಳನ್ನು, ಪವರ್ ಜನರೇಷನ್ ಸ್ಟೇಷನ್ಸ್ ಅನ್ನ ಖಾಸಗೀಕರಣ ಮಾಡ್ಕೊಂಡು ಹೋಗಿದ್ದಾರೆ. ಸರಿ, ಗಾಂಧೀಜಿ ಅವರಿಗೆ ರಾಮ ಅಂದ್ರೆ ಪ್ರಿಯ ಅಂತ ಪುಸ್ತಕದಲ್ಲಿ ಓದಿದ್ದೀವಿ, ಬಟ್ ಈ ಗಾಂಧೀಜಿ ಹೆಸರು ರಾಮ ಹೆಸರು ಇಟ್ರಿ ಅಂತ ತಪ್ಪು. ಈಗ ರಾಮ್ ಅಂತಕ್ಕಂಥದ್ದು ನೀವು ಹಂಗಾರೆ ಗಾಂಧೀಜಿ ಅವರು ನಾವೇನು ರಾಮನ ಹೆಸರು ನೀವು ಬೇರೆದಕ್ಕೆ ಇಡ್ಬೋದಾಗಿತ್ತು. ಗಾಂಧೀಜಿ ಅವ್ರ ಹೆಸರು ತೆಗೆದು ಈಗ ಗಾಂಧೀಜಿ ಅವರು ಸತ್ತಾಗ ಏನಂದ್ರು, ಹೇ ರಾಮ್ ಅಂತ ಸತ್ರು ಅಂತ ನಾವೆಲ್ಲ ಓದಿರ್ತಕ್ಕಂಥದ್ದು, ನಾವು ನೋಡಿಲ್ಲ, ಆದರೆ ಓದಿರ್ತಕ್ಕಂಥದ್ದು ಹೇ ರಾಮ್ ಅಂತ. ಆದರೆ ನೀವು ಅಂತ ಗಾಂಧೀಜಿ ಅವರು ಇವತ್ತು ಅಹಿಂಸಾ ಮಾರ್ಗದಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನ ಗಳಿಸ್ಕೊಟ್ರಲ್ಲ, ನೀವು ಅವ್ರ ಹೆಸರು ಯಾಕೆ ಬದಲಾಯಿಸ್ತೀರಿ? ಬೇರೆ ಇಟ್ಕೊಂಬೋದಿತ್ತಲ್ಲ ರಾಮನ ಹೆಸರು. ನೀವು ರಾಮನ ದೇವಸ್ಥಾನ ಕಟ್ಬಿಟ್ರಲ್ಲ ತರಾತುರಿಯಲ್ಲಿ, ಈಗೆಲ್ಲ ಸೋರ್ತಾ ಇದೆಲ್ಲ. ಚುನಾವಣೆ ಪೂರ್ವದಲ್ಲಿ ಏನಾಯ್ತು ವಾರಣಾಸಿಯಲ್ಲಿ, ಅಯೋಧ್ಯೆಯಲ್ಲಿ ಏನಾಯ್ತು, ದಯವಿಟ್ಟು ವಾರಣಾಸಿಯಲ್ಲಿ ಅಯೋಧ್ಯೆಯಲ್ಲಿ ಏನಾಯ್ತು ಚುನಾವಣೆ. ಅದರಿಂದ ಇವತ್ತು ಅವರ ಉದ್ದೇಶಗಳು ಒಳ್ಳೆಯದಿಲ್ಲ. ಸಮಾಜವನ್ನ ಇವತ್ತು ಜಾತಿ ಧರ್ಮದ ಹೆಸರಲ್ಲಿ ಇವತ್ತು ಹೊಡಿತಕ್ಕಂಥದ್ದೇ ಅವರ ಉದ್ದೇಶ. ಅದರಿಂದ ಅವರು ದುರುದ್ದೇಶದ ಪೂರ್ವಕವಾಗಿ ಏನು ಇವತ್ತು ಯಶಸ್ವಿಯಾಗಿ ನಡೀತಾ ಇದ್ದಂಥದ್ದನ್ನ 11 ವರ್ಷಗಳಿಂದ ನಿರಂತರವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಇದಕ್ಕೆ ಅಡಚಣೆ ಮಾಡ್ಕೊಂಡೇ ಬಂದು ಈ ಯೋಜನೆ ಯಶಸ್ವಿ ಆಗಬಾರ್ದು, ಇದನ್ನ ತುಳಿಬೇಕು ಅಂತಕ್ಕಂಥ ಉದ್ದೇಶ ಮಾಡ್ಕೊಂಡು ಬಂದ್ರು. ಅಂತಿಮವಾಗಿ ಈ ಒಂದು ನಿಜವಾದ ಬಣ್ಣ ಇಲ್ಲಿ ಬಯಲಾಗಿದೆ. ಹಾರ್ವೆಸ್ಟಿಂಗ್ ಟೈಮಲ್ಲಿ 60 ದಿವಸ ಈ ಯೋಜನೆ ಜಾರಿ ಇರಲ್ವಂತೆ. ಅಂದ್ರೆ ಒತ್ತಾಯ ಪೂರ್ವಕವಾಗಿ ನೀವು ಯಾರಾದ್ರೂ ನನಗೆ ಇಷ್ಟ ಇಲ್ಲದಿದ್ರು ಕೂಡ ನನ್ನನ್ನು ಬಲವಂತವಾಗಿ ಇನ್ನೊಂದು ಕಡೆ ಎಲ್ಲೋ ಕೆಲಸ ಮಾಡಕ್ಕೆ ಹೋಗ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ರೀತಿ ಪ್ರೇರೇಪಣೆ. ಈಗ ಯಾರು ಹಾರ್ವೆಸ್ಟಿಂಗು ಮತ್ತೊಂದು ಮೆಕನೈಸ್ ಆಗಿದೆ, ಮತ್ತೊಂದಾಗಿದೆ, ಅದಕ್ಕೆ ಬೇಕಾದಂಥ ಲೇಬರ್ ಸಿಗುವಂಥದ್ದು ಮತ್ತೊಂದು ಬೇರೆ ವಿಚಾರ ನಡ್ಕೊಂಡು ಬಂದಿದೆ ಇಷ್ಟು ವರ್ಷ. ಈಗ ಹೊಸದಾಗಿ 60 ದಿವಸ ಇದಕ್ಕೆ ಮಾಡೋದಿಲ್ಲ. ಹಾರ್ವೆಸ್ಟಿಂಗ್ ಟೈಮಲ್ಲಿ 60 ದಿವಸ ಈ ಯೋಜನೆ ಅನುಷ್ಠಾನ ಅಥವಾ ಜಾರಿಯಲ್ಲಿ ಇರೋದಿಲ್ಲ. ಈ ರೀತಿಯಾಗಿ ಇವತ್ತು ಇವರ ಆಲೋಚನೆಗಳನ್ನ ದಯವಿಟ್ಟು ನೋಡಿ. ಅದರಿಂದ ನಾವಂತೂ ಇದನ್ನ ಏನು ಇವತ್ತು ಮಹಾತ್ಮ ಗಾಂಧಿ ಅವರ ಹೆಸರಲ್ಲಿ ಪ್ರಾರಂಭ ಮಾಡಿದಂಥ ಉದ್ಯೋಗ ಖಾತ್ರಿ ಯೋಜನೆಯನ್ನ ಇವತ್ತು ಇವರು ಅದನ್ನ ಸ್ಥಗಿತ ಮಾಡಿ ಹೊಸದಾಗಿ ಇವರು ಅವರದೇ ಆದಂಥ ದುರುದ್ದೇಶಗಳನ್ನು ಇಟ್ಕೊಂಡು ಗ್ರಾಮಗಳ ಅಭಿವೃದ್ಧಿಯ ವಿರುದ್ಧವಾಗಿ ಗ್ರಾಮಗಳಲ್ಲಿ ಬಹಳಷ್ಟು ಆಸ್ತಿ ಸೃಷ್ಟಿಯಾಗಿದೆ. ನಾವು ನೋಡಿ, ನೀವು ನಮಗೆ ಹೊಟ್ಟೆ ಉರಿತದೆ. ಇವತ್ತು ಜಲ್ ಜೀವನ್ ಮಿಷನ್ ಕಾರ್ಯಕ್ರಮ ಮಾಡಬೇಕಾ ಬೇಡ ಅಂತದ್ದು ಒಂದು ಕಡೆ ಬಹಳಷ್ಟು ಕಡೆ ವಿರೋಧ ಮಾಡಿದ್ದಾರೆ. ನಮ್ಮ ಊರಲ್ಲೆಲ್ಲ ಸಿಮೆಂಟ್ ರೋಡ್ ಆಗ್ಬಿಟ್ಟಿದೆ, ಯಾಕ್ರಿ ಅದನ್ನ ಕಟ್ ಮಾಡ್ತೀರಾ ಅಂತ ನಾನು ಹೇಳಿದೆ. ಅದೇ ಗುಣಮಟ್ಟದಲ್ಲಿ ಅವರು ಪ್ಯಾಚ್ ಹಾಕೋದಿಲ್ಲ, ನಾವು ಪ್ಯಾಚ್ ಹಾಕ್ತೀವಿ ಅಂದ್ರು. ನಾನು ಹೇಳಿದೆ ಹಾಕೋದಿಲ್ಲ ರೀ ಅಂತ. ಇವತ್ತೆಲ್ಲ ಕಡೆ ನಾವು ಬಿಲ್ ಸ್ಟಾಪ್ ಆಗಿದೆ ಈಗ ಎಲ್ಲ ಕಡೆ, ಯಾಕಂದ್ರೆ ಎದ್ದೋಗ್ಬಿಟ್ಟಿದೆ. ನೀವು ಪಕ್ಕದಲ್ಲಿರುವಂಥ ರಸ್ತೆ ಕಟ್ ಮಾಡಿರುವಂಥ ಪೋರ್ಷನ್ ಏನು ಪ್ಯಾಚ್ ವರ್ಕ್ ಮಾಡಿದ್ದಾರೆ, ಅದಕ್ಕೂ ಇದಕ್ಕೂ ನೀವು ನೋಡ್ಬಿಟ್ರೆ ಅಲ್ಲೇ ಗೊತ್ತಾಗುತ್ತೆ ಯಾವ ರೀತಿ ಕಳಪೆ ಕೆಲಸಗಳಾಗ್ತಾ ಇದಾವೆ. ಸಾಧ್ಯ ಇಲ್ಲ, ಒಂದು ಸಿಮೆಂಟ್ ರೋಡ್ ನೀವು ಕಟ್ ಮಾಡಿದ್ರೆ ಅದೇ ಗುಣಮಟ್ಟದಲ್ಲಿ ಮತ್ತೆ ಅದನ್ನ ಮಾಡುವಂಥದ್ದಕ್ಕೆ ಬಹಳ ಕಷ್ಟ ಆಗುತ್ತೆ. ಅದರಿಂದ ಇಷ್ಟೆಲ್ಲ ಒಂದು ಇನ್ಫ್ರಾಸ್ಟ್ರಕ್ಚರ್, ಮೂಲಭೂತ ಸೌಲಭ್ಯಗಳು ಗ್ರಾಮೀಣ ಪ್ರದೇಶದಲ್ಲಿ ಸೃಷ್ಟಿಯಾಗಿರ್ತಕ್ಕಂಥದ್ದು ಇವತ್ತು ಬಡವರ ಒಂದು ಶ್ರಮದಿಂದ ಆಗಿರ್ತಕ್ಕಂಥದ್ದು. ಇಷ್ಟು ವರ್ಷಗಳಲ್ಲಿ ಅವರೆಲ್ಲರಿಗೂ ಇವತ್ತು ದೊಡ್ಡ ಮಟ್ಟದಲ್ಲಿ ಇವತ್ತು ಅವರ ಬದುಕುಗಳಲ್ಲಿ ಒಂದು ಬದಲಾವಣೆ ತರುವಂಥ ಪ್ರಯತ್ನ ಆಗಿತ್ತು. ಅದಕ್ಕೆ ಇವತ್ತು ಕೊಡ್ಲಿ ಪೆಟ್ಟು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನ ಇವತ್ತು ಕೇಂದ್ರದ ಸರ್ಕಾರ, ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳ ಒಂದು ಮುಖಂಡತ್ವದಲ್ಲಿ ಆಗ್ತಾ ಇರತಕ್ಕಂಥದ್ದನ್ನ ನಾವೆಲ್ಲರೂ ಬಲವಾಗಿ ಅದನ್ನ ಖಂಡಿಸಿ ನಮ್ಮ ಹೋರಾಟಗಳನ್ನ ನಾವು ಮುಂದೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ, ಗ್ರಾಮೀಣ ಪ್ರದೇಶದಿಂದ ಹಿಡಿದು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ತಮಗೆ ಹಲವಾರು ವಿಚಾರಗಳನ್ನು ಹೇಳಿದಾಗ ಈಗ ಒಂದು ಕೆಲಸ ಮಾಡಿ, ಯಾರು ಬಾರ್ಗಳ ಸಂಖ್ಯೆಯನ್ನ ಜಾಸ್ತಿ ಮಾಡಿಲ್ಲ. ಈಗ ಇವತ್ತು ಗುಜರಾತ್ ಒಂದು ರಾಜ್ಯ,
ಗುಜರಾತ್ ಒಂದು ರಾಜ್ಯ ಬಿಟ್ಟರೆ ಇನ್ನು ಯಾವುದೇ ರಾಜ್ಯದಲ್ಲಿ ಇವತ್ತಲ್ಲ ಬಹಳ ವರ್ಷಗಳಿಂದ ಆ ಪ್ರಯತ್ನ ಮಾಡಿ ಇವತ್ತು ಅದು ವಿಫಲ ಆಗಿರೋದ್ರಿಂದ ಸ್ಪೂರಿಯಸ್ ಲಿಕರ್ ಏನೋ ಅಂತಾರೆ ಅದಕ್ಕೆ ಇಲಿಸಿಟ್ ಲಿಕ್ಕರ್ ಏನಿದೆ ಸ್ಪೂರಿಯಸ್ ಲಿಕ್ಕರ್ ಬಂದು ಜನ ಅದನ್ನು ಬಳಸಿ ಸತ್ತಂಥ ಸಂದರ್ಭದಲ್ಲಿ ಕೆಲವು ಉದಾಹರಣೆಗಳು ಇಟ್ಕೊಂಡು ಅದನ್ನು ಮತ್ತೆ ಎಲ್ಲ ಸರ್ಕಾರಗಳು ಜಾರಿ ಮಾಡಿರ್ತಕ್ಕಂಥದ್ದು. ಅದು ಗಾಂಧೀಜಿ ಅವರಿಗೆ ಅಪಮಾನ ಮಾಡುವಂಥದ್ದು ಮತ್ತೊಂದಲ್ಲ. ಆ ರೀತಿ ಹೋದಾಗ ಗಾಂಧೀಜಿ ಅವರ ಬದುಕು ಮತ್ತೊಂದು ನಾಳೆ ಯಾರು ಬಟನ್ ಹಾಕೋಬಾರ್ದು. ಈಗ ನಾವು ಬಟ್ಟೆನ ಹಾಕ್ಬೋದು, ನೀವು ಇನ್ನು ಖಾದಿ ಬಟ್ಟೆಯನ್ನು ನಾವೇ ನೇಯ್ಕೊಂಡು ಅಂದರೆ ಕಾಲ ಪ್ರಮಾಣ ನಾವು ಹೇಳ್ತಾ ಇರ್ತಕ್ಕಂಥದ್ದು ಗಾಂಧೀಜಿಯವರ ಕನಸುಗಳು ಏನಿತ್ತು ಗ್ರಾಮ ಸ್ವರಾಜ್ಯ. ಈಗ ಕಾಲ ಬದಲಾದಂಗೆ ಭಾಳಷ್ಟು ಇದ್ದಾವೆ. ಈಗ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಚಟುವಟಿಕೆಗಳಿದ್ದಾವೆ. ಆದರೆ ಎಲ್ಲೋ ಒಂದು ಕಡೆ ನಮ್ಮ ದೇಶದ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಹೋಗುವಂಥ ಮಟ್ಟದಲ್ಲಿ ಕೆಲವು ಅವತ್ತಿಂದ ಮದ್ಯಪಾನ ಮತ್ತೊಂದು ಏನೋ ದೇವಲೋಕದ ಕಾರಣದಲ್ಲಿಂದ ನಾವೆಲ್ಲ ನೋಡ್ತೀವಿ, ಸುರಪಾನ ಇನ್ನೊಂದು ಮತ್ತೊಂದು. ಅದರಿಂದ ಆ ವಿಚಾರನ ಇಲ್ಲಿಗೆ ತೊಡಕಾಗ್ತಕ್ಕಂಥದ್ದು ಸೂಕ್ತ ಅಲ್ಲ. ಅದರಿಂದ ಏನು ಗಾಂಧೀಜಿ ಅವರು ಕಂಡಂಥ ಕೆಲವು ಕನಸುಗಳು, ಯಾಕಂದರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಈ ದೇಶ ಸ್ವತಂತ್ರ ಭಾರತ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅಹಿಂಸಾ ಮಾರ್ಗ ಭಾಳಷ್ಟು ಜನ ನಿಮ್ಗೆ ಗೊತ್ತಿದೆ. ಆ ಸಂದರ್ಭದಲ್ಲಿ ಅಹಿಂಸಾ ಮಾರ್ಗದಿಂದ ನಿಮ್ಗೆ ಸ್ವಾತಂತ್ರ್ಯ ಸಿಗೋದಿಲ್ಲ, ನೀವು ಎಷ್ಟು ವರ್ಷ ಮಾಡ್ತೀರಾ ಅಂತಕ್ಕಂಥ ಕೂಟದ ಸಭೆಯಲ್ಲಿ ಮೊನ್ನೆ ಚಿಕ್ಕಬಳ್ಳಾಪುರ ವೈದ್ಯಕೀಯ ಕಾಲೇಜಿನಲ್ಲಿರ್ತಕ್ಕಂಥ ಆಸ್ಪತ್ರೆ ಪ್ರಾರಂಭ ಮಾಡತಕ್ಕಂಥ ಉದ್ದೇಶದಿಂದ 40 ಕೋಟಿ ರೂಪಾಯಿಗಳನ್ನ ಮೊನ್ನೆ ಸಂಪುಟದಲ್ಲಿ ಅನುಮೋದನೆಯನ್ನು ಕೊಡಿಸ್ಕೊಟ್ಟಿದ್ದೀವಿ. ಆದಷ್ಟು ಬೇಗ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಕ್ವಿಪ್ಮೆಂಟು ಮತ್ತೊಂದು ತಂದು ನಂದಿ ವೈದ್ಯಕೀಯ ವಿಶ್ವವಿದ್ಯಾಲಯದಲ್ಲಿ ನಾವು ಅಲ್ಲೇ ಆಸ್ಪತ್ರೆ ಪ್ರಾರಂಭ ಮಾಡುವುದಕ್ಕೆ ಅತಿ ಶೀಘ್ರದಲ್ಲೇ ಇವೆಲ್ಲ ಪೂರೈಸಿ ನಾವು ಮಾಡಲಿದ್ದೇವೆ. ಇದು ನಮ್ಮ ಜಿಲ್ಲೆಗೆ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಾವೆಲ್ಲ ಎಲ್ಲರ ಪ್ರಯತ್ನದಿಂದ ಅದನ್ನು ಒದಗಿಸ್ಕೊಟ್ಟಿದ್ದಾರೆ.